ಚಾಟ್ ಜಿಪಿಟಿ, ಜೆಮಿನಿ, ಮೆಟಾ ಅಂತ ಅಂದ್ಬಿಟ್ಟು ಇಡೀ ಪ್ರಪಂಚ ಅದ್ರ ಹಿಂದೆ ಹೋಗ್ತಿದೆ. ಇವಾಗ ಎ ಕಾಲ ಆಗ್ಬಿಟ್ಟೈತೆ ಆಯ್ತಾ. ಬನ್ನಿ ನಾವು ಕೂಡ ಎ ಇಂದ ನಾವೇನಾದ್ರೂ ಪಡ್ಕೋಬೋದಾ, ತಿಳ್ಕೊಬೋದಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಫನ್ ಮಾಡ್ತಿದ್ದೆ, ಅದ್ರಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ ಬಂತು. ಅದ್ರ ಜೊತೆಗೆ ನಿಮ್ಗೂ ಕೂಡ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿರೋದು. ನಾನು ಇವಾಗ ಉಪಯೋಗಿಸ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ಗೂಗಲ್ ಜೆಮಿನಿ. ಇದರಲ್ಲಿ ಕೆಲವೊಂದೆಲ್ಲ ಆಪ್ಷನ್ಗಳಿದಾವೆ. ಯಾವ್ದಪ್ಪ ಅಂತಂದ್ರೆ ಕ್ರಿಯೇಟ್ ಇಮೇಜ್, ಕ್ರಿಯೇಟ್ ಮ್ಯೂಸಿಕ್, ಎಕ್ಸ್ಪ್ಲೋರ್, ಕ್ರಿಕೆಟ್ ಅಂತ ಇದೆ, ಹೆಲ್ಪ್ ಮೀ ಲರ್ನ್ ಅಂತ ಎಲ್ಲ ತೋರಿಸ್ತಿದೆ. ನಾನೇನ್ ಮಾಡ್ತೀನಿ ಅಂತಂದ್ರೆ ಜೆಮಿನಿ ಜೊತೆ ಮಾತಾಡ್ತೀನಿ ಆಯ್ತಾ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನಾವು ಕೇಳುವಂತಹ ಕ್ವಶನ್ಗೆ ಆನ್ಸರ್ ಮಾಡುತ್ತಾ ಯಾವ ತರ ಇರುತ್ತೆ, ಏನ್ ನಮ್ಗೆ ದಾರಿ ತಿಳಿಸ್ಕೊಡುತ್ತೆ ಅಂತ ನೋಡೋಣ. ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ, ಇವಾಗ ನಾನು ಆಟೋ ಡ್ರೈವರ್ ಆಗಿ ಕೆಲಸ ಕಾರ್ಯವಹಿಸ್ತಾ ಇದ್ದೀನಲ್ವಾ, ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೋದಾ ಅಂತ ಕೇಳಿ ನೋಡೋಣ. ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ನೋಡುವ. ಹಾಯ್ ಜೆಮಿನಿ, ನೀನ್ ನನ್ನ ಜೊತೆ ಕನ್ನಡದಲ್ಲಿ ಮಾತಾಡ್ತೀಯಾ? ಹೌದು, ಖಂಡಿತವಾಗಿಯೂ ನಾನು ಕನ್ನಡದಲ್ಲಿ ಮಾತನಾಡಬಲ್ಲೆ. ನೀವೇನ್ ಮಾತನಾಡಲು ಬಯಸ್ತೀರಿ, ಅಥವಾ ನಾನೇನಾದ್ರೂ ಸಹಾಯ ಮಾಡ್ಬೇಕೆ? ಹೌದು, ಸಹಾಯ ಬೇಕು ನಿಮ್ದು. ಖಂಡಿತ ಕೇಳಿ, ನಿಮಗೆ ಏನ್ ಸಹಾಯ ಬೇಕು, ನಾನು ನನ್ನ ಸರ್ವೋತ್ತಮ ಪ್ರಯತ್ನ ಮಾಡ್ತೇನೆ. ಜೆಮಿನಿ, ನಾನು ಈಗ ಆಟೋ ಡ್ರೈವರ್ ಆಗಿದ್ದೀನಿ. ಆಟೋ ಡ್ರೈವರ್ ಆಗಿರೋದ್ರಿಂದಾಗಿ ನನಗೆ ಓಹೋ, ನೀವು ಆಟೋ ಡ್ರೈವರ್ ಆಗಿದ್ದೀರಾ? ಈಗ ನಾನು ಆಟೋ ಡ್ರೈವರ್ ಆಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ನನಗೆ ಈಗ ಆಟೋ ರಿಕ್ಷಾ ಡ್ರೈವರ್ ಆಗಿ ಮುಂದೆ ಕಾರ್ಯವಹಿಸೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಬೇರೆ ನಾನು ಏನ್ ಕೆಲಸ ಮಾಡಬಹುದು? ಓಕೆ, ಹೊಸ ವೃತ್ತಿಯನ್ನು ಪ್ರಯತ್ನಿಸಲು ನೀವು ನಿರ್ಧರಿಸಿರುವುದು ಒಳ್ಳೆಯದು. ಆಟೋ ಡ್ರೈವಿಂಗ್ ನಿಂದ ನಿಮಗಿರುವ ಅನುಭವ, ಅಂದ್ರೆ ರಸ್ತೆಗಳ ಪರಿಚಯ, ಜನರೊಂದಿಗೆ ವ್ಯವಹರಿಸುವ ಕೌಶಲ, ಇವೆಲ್ಲವೂ ನಿಮಗೆ ಬೇರೆ ಕೆಲಸಗಳಲ್ಲಿ ಸಹಾಯ ಮಾಡಬಹುದು. ಉದಾಹರಣೆಗೆ, ನೀವು ಡೆಲಿವರಿ ಎಕ್ಸಿಕ್ಯೂಟಿವ್, ಟ್ಯಾಕ್ಸಿ ಡ್ರೈವರ್ ಅಥವಾ ಲಾಜಿಸ್ಟಿಕ್ಸ್ ಕಂಪನಿಗಳಲ್ಲಿ ಕೆಲಸ ಹುಡುಕಬಹುದು. ನಿಮ್ಮ ಆಸಕ್ತಿಗಳು ಏನು? ನಿಮಗೆ ಏನಾದರೂ ವಿಶೇಷ ಕೌಶಲ್ಯಗಳಿವೆ? ಅವುಗಳ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಆಯ್ಕೆಗಳನ್ನು ನೋಡಬಹುದು. ನಾನು ಡ್ರೈವಿಂಗ್ ಫೀಲ್ಡೇ ಬಿಟ್ಬಿಡೋಣ ಅಂತ ಇದ್ದೀನಿ. ಡ್ರೈವರ್ ಆಗಿ ಕಾರ್ಯವಹಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ, ಗೊತ್ತಿರುವ ಹಾಗೆ, ಎಲ್ಲರಿಗೂ ತಿಳಿದಿರುವ ಹಾಗೆ ತುಂಬಾ ಟ್ರಾಫಿಕ್ ಇರುತ್ತೆ, ಪೊಲ್ಯೂಷನ್ ಪ್ರಾಬ್ಲಮ್ಮು, ಹಾಗೆ ಆರೋಗ್ಯ ಸಮಸ್ಯೆ ಕೂಡ ಆಗ್ತಿದೆ ಅಲ್ವಾ. ಸುಮಾರು 15 ವರ್ಷಗಳಿಂದ ನಾನು ಡ್ರೈವರ್ ವೃತ್ತಿಯಲ್ಲಿ ಕಾರ್ಯವಹಿಸಿದ್ದೀನಿ. ಇನ್ನು ಮುಂದಕ್ಕೆ ನನಗೆ ಈ ಕೆಲಸ ಮಾಡೋದು ಬೇಡ, ಡ್ರೈವರ್ ಕೆಲಸ ಮಾಡೋದು ಬೇಡ ಅನ್ನೋದು ಮನಸ್ಸಿಗೆ ಬಂದಿದೆ. ಅದಕ್ಕಾಗಿ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಅದಕ್ಕೆ ನಿಮ್ಮ ಸಜೆಷನ್ ಏನು? ನಿಮ್ಮ ನಿರ್ಧಾರ ನನಗೆ ಅರ್ಥವಾಗ್ತದೆ. 15 ವರ್ಷಗಳ ಕಾಲ ಕೆಲಸ ಮಾಡಿದ್ದೀರಿ. ಈಗ ಬದಲಾವಣೆ ಬೇಕೆನಿಸೋದು ಸಹಜ. ಟ್ರಾಫಿಕ್ ಮತ್ತೆ ಮಾಲಿನ್ಯದಿಂದ ಆರೋಗ್ಯದ ಸಮಸ್ಯೆಗಳು ಕೂಡ ಆಗ್ತವೆ. ಡ್ರೈವಿಂಗ್ ಅಲ್ಲದ ಬೇರೆ ಏನ್ ಮಾಡಬಹುದು ಅಂತ ಯೋಚಿಸಿದ್ರೆ, ನಿಮ್ಮ ಅನುಭವವನ್ನು ಬಳಸಿಕೊಂಡು ಸೂಪರ್ವೈಸರ್ ಅಥವಾ ಲಾಜಿಸ್ಟಿಕ್ಸ್ ಅಸಿಸ್ಟೆಂಟ್ ಆಗಿ ಕೆಲಸ ನೋಡಬಹುದು. ನಿಮಗೆ ಕಂಪ್ಯೂಟರ್ ಬಗ್ಗೆ ಏನಾದ್ರೂ ಜ್ಞಾನವಿದೆ ಇದ್ರೆ ಡೇಟಾ ಎಂಟ್ರಿ ಅಥವಾ ಆಫೀಸ್ ಸಹಾಯಕ ಕೆಲಸಗಳು ಕೂಡ ಸಿಗಬಹುದು. ನಿಮ್ಮ ಆಸಕ್ತಿಗಳನ್ನು ಸ್ವಲ್ಪ ಹೇಳಿದ್ರೆ ಇನ್ನೂ ನಿರ್ದಿಷ್ಟವಾದ ಆಯ್ಕೆಗಳನ್ನು ನಾನು ಸೂಚಿಸಬಹುದು. ನನಗೆ ಆ ತರ ಕೆಲಸ ಏನು ಬರೋದಿಲ್ಲ, ಯಾಕಂದ್ರೆ ನಾನು ಆ ಮಟ್ಟಕ್ಕೆ ಎಜುಕೇಟೆಡ್ ಅಲ್ಲ. ಆದ್ರೆ ನನಗೆ ನಾನಿವಾಗ ಸದ್ಯಕ್ಕೆ ಯೂಟ್ಯೂಬರ್ ಆಗಿದ್ದೇನೆ. 22,000 ಜನ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ವೆಲ್ ಎಜುಕೇಟೆಡ್ ಅಲ್ಲ, ಹಾಗೆ ನನಗೆ 22,000 ಸಬ್ಸ್ಕ್ರೈಬರ್ ಇದ್ದಾರೆ ಯೂಟ್ಯೂಬ್ನಲ್ಲಿ. ಹಾಗೆ ನನಗೆ ವಿಡಿಯೋ ಎಡಿಟಿಂಗ್ ಕೂಡ ಕೆಲಸ ಬರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಓಹೋ, ಹಾಗೇಳಿ 22,000 ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬ್ ಚಾನೆಲ್ ನಡೆಸೋದು ದೊಡ್ಡ ಸಾಧನೆ. ವಿಡಿಯೋ ಎಡಿಟಿಂಗ್ ಕೂಡ ಗೊತ್ತು ಅಂತೀರಾ? ಇದು ತುಂಬಾ ಉಪಯೋಗಕ್ಕೆ ಬರುವ ಕೌಶಲ. ನೀವು ಯೂಟ್ಯೂಬ್ ನಲ್ಲೇ ವಿವಿಧ ರೀತಿಯ ವಿಡಿಯೋಗಳನ್ನು ಮಾಡಿ ಹಾಕಬಹುದು, ಅಥವಾ ಬೇರೆಯವರಿಗೆ ವಿಡಿಯೋ ಎಡಿಟಿಂಗ್ ಮಾಡಿ ಕೊಡುವ ಫ್ರೀಲಾನ್ಸ್ ಕೆಲಸ ಕೂಡ ಮಾಡಬಹುದು. ನಿಮ್ಮ ಚಾನೆಲ್ ನಲ್ಲಿ ಯಾವ ಬಗ್ಗೆ ವಿಡಿಯೋಗಳಿವೆಯೋ ಆ ವಿಷಯಕ್ಕೆ ಸಂಬಂಧಿಸಿದ ಬೇರೆ ಅವಕಾಶಗಳನ್ನು ಹುಡುಕಬಹುದು. ನಾನೀಗ ಸದ್ಯಕ್ಕೆ ಆಟೋ ರಿಕ್ಷಾ ಬ್ಲಾಗ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇರೋದು. ಆದರೆ ನಾನು ಆಗ್ಲೇ ಹೇಳ್ದಂಗೆ ಆಟೋ ರಿಕ್ಷಾ ಫೀಲ್ಡಿಂದ ಹೊರಗೋಗೋಣ ಅನ್ನೋ ನನ್ನ ಅನಿಸಿಕೆ ಇರೋದು. ಬೇರೆ ಏನಾದರೂ ಕೆಲಸ ಟ್ರೈ ಮಾಡೋಣ ಅಂತ. ಒಂದು 5 ಕೆಲಸನ ಸಜೆಸ್ಟ್ ಮಾಡಿ. ಮಾಡುತ್ತಾ 5? ಖಂಡಿತ, ಹೊಸ ಕೆಲಸ ನೋಡುವ ನಿಮ್ಮ ಆಸೆ ಅರ್ಥವಾಗ್ತದೆ. ಯೂಟ್ಯೂಬ್ ಮತ್ತೆ ವಿಡಿಯೋ ಎಡಿಟಿಂಗ್ ನಲ್ಲಿ ನಿಮಗಿರುವ ಅನುಭವದ ಆಧಾರದ ಮೇಲೆ ಈ 5 ಕೆಲಸಗಳನ್ನು ನೀವು ಪ್ರಯತ್ನಿಸಬಹುದು. 1, ನೀವು ಫ್ರೀಲಾನ್ಸ್ ವಿಡಿಯೋ ಎಡಿಟರ್ ಆಗಿ ಕೆಲಸ ಮಾಡಬಹುದು. 2, ಬೇರೆ ಚಾನೆಲ್ಗಳಿಗೆ ಕಂಟೆಂಟ್ ಕ್ರಿಯೇಟರ್ ಅಥವಾ ಆಲೋಚನೆಗಳನ್ನು ಕೊಡುವವರಾಗಿ ಕೆಲಸ ಮಾಡಬಹುದು. 3, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕಂಪನಿಗಳ ಪೇಜ್ ಗಳನ್ನು ನೋಡ್ಕೊಳ್ಬಹುದು. 4, ಡೇಟಾ ಎಂಟ್ರಿ ಅಥವಾ ಆಫೀಸ್ ಸಹಾಯಕ ಕೆಲಸಗಳನ್ನು ಹುಡುಕಬಹುದು. 5,
ನಿಮ್ಮ ಅನುಭವವನ್ನು ಬಳಸಿ ಟ್ರೈನಿಂಗ್ ಅಥವಾ ಕೋಚಿಂಗ್ ಸೆಂಟರ್ ನಲ್ಲಿ ಕೆಲಸ ನೋಡಬಹುದು. ಇವುಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾಯಿತು ಅಥವಾ ಇನ್ನೂ ಹೆಚ್ಚಿನ ಆಯ್ಕೆಗಳು ಬೇಕೇ? ಹೆಚ್ಚಿನ ಆಯ್ಕೆಗಳು ಹೇಳಿ. ನಾನು ಸದ್ಯಕ್ಕೆ ಆಟೋ ಡ್ರೈವರ್ ಆಗಿರೋದ್ರಿಂದಾಗಿ ಈಗ ಸಂಪೂರ್ಣವಾಗಿ ಆಟೋ ಫೀಲ್ಡ್ ನ ಬಿಟ್ಬಿಡೋಣ, ಡ್ರೈವಿಂಗ್ ಫೀಲ್ಡ್ ನೇ ಬಿಟ್ಬಿಡೋಣ, ಡ್ರೈವಿಂಗ್ ಕೆಲಸಗಳನ್ನೇ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ. ಯಾಕಂತ ಅಂದ್ರೆ ಸ್ವಲ್ಪ ಎರರ್ ಕೊಡ್ತಿದೆ ಅದು, ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ಬಿಡೆ. ಡ್ರೈವಿಂಗ್ ಫೀಲ್ಡ್ ಇಂದ ಪೂರ್ತಿಯಾಗಿ ಹೊರಬರಬೇಕು ಅನ್ನೋ ನಿಮ್ಮ ನಿರ್ಧಾರ ನನಗೆ ಅರ್ಥವಾಯಿತು. ನಿಮ್ಮಲ್ಲಿರುವ ಕ್ರಿಯೇಟಿವ್ ಕೌಶಲಗಳು ಮತ್ತು ಜನರೊಂದಿಗೆ ವ್ಯವಹರಿಸುವ ಕೌಶಲಗಳ ಆಧಾರದ ಮೇಲೆ ಈ ಮುಂದಿನ ಕೆಲಸಗಳನ್ನು ನೀವು ಪರಿಗಣಿಸಬಹುದು. 1. ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿ ಆಫೀಸ್ ನಲ್ಲಿ ಕೆಲಸ ಮಾಡಬಹುದು. 2. ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಪ್ರಾಡಕ್ಟ್ ಗಳನ್ನು ಮಾರಾಟ ಮಾಡುವ ಕೆಲಸ. ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನು ಡಿಸೈನ್ ಮಾಡುವ ಅಥವಾ ಮ್ಯಾನೇಜ್ ಮಾಡುವ ಕೆಲಸ. ಆಫೀಸ್ ಅಸಿಸ್ಟೆಂಟ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳನ್ನು ನೋಡಿಕೊಳ್ಳುವುದು. ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಮನೆ ಅಥವಾ ಆಸ್ತಿಗಳನ್ನು ಬಾಡಿಗೆಗೆ ಅಥವಾ ಮಾರಾಟಕ್ಕೆ ಸಹಾಯ ಮಾಡುವುದು. ಈ ಆಯ್ಕೆಗಳಲ್ಲಿ ಇಷ್ಟೆಲ್ಲ ಯಾವುದು ಆಯ್ಕೆ ನಿಮಗೆ ಕೊಡ್ತಾ ಸರಿ ಇದ್ದಾರೆ ನೋಡಿ. ಹೊಂದಬಹುದು ಅಂತ ಅನಿಸ್ತದೆ? ಆದ್ರೆ ನಾನು ಎಜುಕೇಟೆಡ್ ಅಲ್ಲ, ನಾನು ವೆಲ್ ಎಜುಕೇಟೆಡ್ ಅಲ್ಲ, ಜಸ್ಟ್ ನಂದು 10th ಆಗಿದೆ, 10th ಸ್ಟ್ಯಾಂಡರ್ಡ್. ಸರಿ, ನಿಮ್ಮ 10ನೇ ತರಗತಿ ಶಿಕ್ಷಣದ ಆಧಾರದ ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸದ ಅಗತ್ಯವಿಲ್ಲದ ಕೆಲಸಗಳನ್ನೇ ಸೂಚಿಸಿದ್ದೇನೆ. ನಾನು ಹೇಳಿದ ಆಯ್ಕೆಗಳಲ್ಲಿ ಉದಾಹರಣೆಗೆ ಕಸ್ಟಮರ್ ಸರ್ವಿಸ್, ಸೇಲ್ಸ್ ಅಥವಾ ಆಫೀಸ್ ಅಸಿಸ್ಟೆಂಟ್ ಕೆಲಸಗಳಿಗೆ ನಿಮ್ಮ ಯೂಟ್ಯೂಬ್ ಮತ್ತೆ ವಿಡಿಯೋ ಎಡಿಟಿಂಗ್ ಅನುಭವ ಮತ್ತು ಜನರೊಂದಿಗೆ ಮಾತನಾಡುವ ಕೌಶಲಗಳು ಸಾಕು. ವಿದ್ಯಾಭ್ಯಾಸಕ್ಕಿಂತ ನಿಮ್ಮ ಅನುಭವ ಮತ್ತು ಕೌಶಲಗಳೇ ಇಲ್ಲಿ ಮುಖ್ಯ. ನಿಮಗೆ ಇನ್ನಷ್ಟು ಆಯ್ಕೆಗಳು ಬೇಕೇ ಅಥವಾ ಇರೋದ್ರಲ್ಲೇ ಸ್ವಲ್ಪ ವಿವರವಾಗಿ ನೋಡ್ಬೇಕೇ? ಇರೋದ್ರಲ್ಲೇ ಸ್ವಲ್ಪ ವಿವರವಾಗಿ ಹೇಳಿ. ಹಾಗೆ ಇನ್ನಷ್ಟು ಆಯ್ಕೆ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು. ಆದ್ರೆ ನನಗೆ ತುಂಬಾ ಆಸಕ್ತಿ ಇರುವಂತದ್ದು ಏನಪ್ಪಾ ಅಂತಂದ್ರೆ ಟ್ರಾವೆಲಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಇದೆ. ಹಾಗೆ ಟ್ರಾವೆಲಿಂಗ್ ಬ್ಲಾಗ್ ಮಾಡೋದಂದ್ರೂ ಕೂಡ ಇಷ್ಟ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವ ತರ ಇದೆ ಫ್ಯೂಚರ್? ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟೆ. ನಿಮ್ಮ ಆಸಕ್ತಿಗಳು ಟ್ರಾವೆಲಿಂಗ್ ನಲ್ಲಿ ಇರುವುದು ತುಂಬಾ ಒಳ್ಳೆಯದು. ಟ್ರಾವೆಲ್ ವ್ಲಾಗ್ ಮಾಡುವುದು ಕೂಡ ಒಂದು ಉತ್ತಮ ಆಯ್ಕೆ. ನಿಮ್ಮ ಬಳಿ ಈಗಾಗಲೇ ಯೂಟ್ಯೂಬ್ ಚಾನೆಲ್ ಇರುವುದರಿಂದ ಮತ್ತು ವಿಡಿಯೋ ಎಡಿಟಿಂಗ್ ಕೌಶಲಗಳು ಇರುವುದರಿಂದ ನೀವು ಟ್ರಾವೆಲ್ ವ್ಲಾಗಿಂಗ್ ಅನ್ನು ಗಂಭೀರವಾಗಿ ತೆಗೆದುಕೊಳ್ಳಬಹುದು. ಭವಿಷ್ಯದಲ್ಲಿ ಇದಕ್ಕೆ ಬಹಳಷ್ಟು ಅವಕಾಶಗಳಿವೆ. ಅಡ್ವರ್ಟೈಸ್ಮೆಂಟ್, ಸ್ಪಾನ್ಸರ್ಡ್ ವಿಡಿಯೋಗಳು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಹಣ ಗಳಿಸಬಹುದು. ಟ್ರಾವೆಲಿಂಗ್ ಕ್ಷೇತ್ರದಲ್ಲೇ ಬೇರೆ ಕೆಲಸಗಳನ್ನು ನೋಡ್ಬೇಕು ಅಂದ್ರೆ ನೀವು ಟೂರ್ ಗೈಡ್, ಟ್ರಾವೆಲ್ ಕನ್ಸಲ್ಟೆಂಟ್ ಅಥವಾ ಟ್ರಾವೆಲ್ ಕಂಪನಿಗಳಲ್ಲಿ ಆಪರೇಷನ್ಸ್ ಅಥವಾ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಹುಡುಕಬಹುದು. ಈ ಆಯ್ಕೆಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿಯಲು ಇಷ್ಟಪಡ್ತೀರಾ? ನನಗೆ ಯೂಟ್ಯೂಬ್ ಇಂದಾನೆ ಅರ್ನಿಂಗ್ಸ್ ಮಾಡಬೇಕು ಅಂದ್ರೆ ಯಾವ ತರ ಮಾಡ್ಬೇಕಾಗುತ್ತೆ? ನನ್ನ ಯೂಟ್ಯೂಬ್ ಚಾನಲ್ ಇಂದಾನೆ ಅದನ್ನೇ ಫುಲ್ ಟೈಮ್ ಆಗಿ ಮಾಡ್ಬೇಕು ಅನ್ಕೊಂಡಿದೀನಿ. ದಾರಿ ನಿಮ್ಮ ಕೊಡುತ್ತಾ? ಯೂಟ್ಯೂಬ್ ಚಾನಲ್ ನಂಡನೆ ಅರ್ನಿಂಗ್ಸ್ ಮಾಡಬೇಕು, ಅದನ್ನೇ ಫುಲ್ ಟೈಮ್ ಮಾಡಬೇಕು ಅಂತಿದ್ರೆ ಮೊದಲು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬೇಕು. ಅದಕ್ಕೆ 1000 ಸಬ್ಸ್ಕ್ರೈಬರ್ಸ್ ಮತ್ತು ಕಳೆದ 12 ತಿಂಗಳಲ್ಲಿ ಅದೆಲ್ಲ ಆಗಿದೆ. 4000 ವಾಚ್ ಅವರ್ಸ್ ಇರಬೇಕು. ಆಕ್ಚುಲಿ ಏನ್ ಒಮ್ಮೆ ಗೊತ್ತಾ, ಮಾನಿಟೈಸೇಷನ್ ಎನೇಬಲ್ ಆದ್ಮೇಲೆ ನೀವು ವಿಡಿಯೋಗಳ ಮೇಲೆ ಆಡ್ಸ್, ಚಾನಲ್ ಮೆಂಬರ್ಶಿಪ್ಸ್, ಸೂಪರ್ ಚಾಟ್ಸ್, ಸೂಪರ್ ಥ್ಯಾಂಕ್ಸ್ ಮೂಲಕ ಹಣ ಗಳಿಸಬಹುದು. ವ್ಲಾಗಿಂಗ್ ನಲ್ಲಿ ನಿರಂತರವಾಗಿ ವಿಡಿಯೋಗಳನ್ನು ಹಾಕುವುದು, ಒಳ್ಳೆ ಕ್ವಾಲಿಟಿ ವಿಡಿಯೋ ಮಾಡೋದು ಮತ್ತೆ ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಮುಖ್ಯ. ನಿಮ್ಮದೇನಾದ್ರೂ ಕ್ಲಾಸ್ ಅಥವಾ ಸ್ಪೆಷಲ್ ಕಂಟೆಂಟ್ ಇದ್ರೆ ಅದಕ್ಕೆ ಪೇಡ್ ಸಬ್ಸ್ಕ್ರಿಪ್ಷನ್ ಕೂಡ ಮಾಡಬಹುದು. ಫುಲ್ ಟೈಮ್ ಆಗಿ ಮಾಡಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಬ್ರಾಂಡ್ ಕೊಲಾಬರೇಷನ್ಸ್ ಕೂಡ ಮಾಡಬಹುದು. ನಿಮಗೆ ಯಾವ ವಿಧಾನದ ಬಗ್ಗೆ ಹೆಚ್ಚು ಮಾಹಿತಿ ಬೇಕು? ನಂದು ಆಲ್ರೆಡಿ ಚಾನಲ್ ಮೊನಿಟೈಸೇಷನ್ ಆಗಿದೆ. ಆದ್ರೆ ಇದೇ ಚಾನಲ್ ಅಲ್ಲಿ ಇನ್ನಷ್ಟು ಗ್ರೋತ್ ಬೇಕಾದ್ರೆ ಯಾವ ತರ ನಾನು ಕೆಲಸ ಮಾಡ್ಬೇಕಾಗುತ್ತೆ? ಒಂದೊಂದ್ಸತಿ ತೊದಲೇಸ್ಬಿಡ್ತೀವಿ. ಚಾನೆಲ್ ಮಾನಿಟೈಸೇಷನ್ ಆಗಿದೆ ಅಂತೀರಾ? ತುಂಬಾ ಖುಷಿಯಾದ ವಿಚಾರ. ಈಗ ಚಾನೆಲ್ ನ ಗ್ರೋತ್ ಹೆಚ್ಚಿಸಬೇಕು ಅಂದ್ರೆ ಕೆಲವು ವಿಷಯಗಳ ಮೇಲೆ ಗಮನ ಕೊಡಬೇಕು. 1. ನೀವು ಹಾಕುವ ವಿಡಿಯೋಗಳ ಕ್ವಾಲಿಟಿ ಯಾವಾಗ್ಲೂ ಒಂದೇ ಮಟ್ಟದಲ್ಲಿರೋ ಹಾಗೆ ನೋಡ್ಕೊಳ್ಳಿ, ಇನ್ನೂ ಉತ್ತಮಪಡಿಸಲು ಪ್ರಯತ್ನಿಸಿ. 2. ನಿಮ್ಮ ಆಡಿಯನ್ಸ್ ನೊಂದಿಗೆ ಬೆರೆತು ಕಾಮೆಂಟ್ಸ್ ಗಳಿಗೆ ಉತ್ತರಿಸಿ ಅವರು ಏನು ನೋಡಲು ಇಷ್ಟಪಡುತ್ತಾರೆ ಅಂತ ತಿಳಿದುಕೊಂಡು ವಿಡಿಯೋ ಮಾಡಿ. 3. ವಿಡಿಯೋ ಟೈಟಲ್ಸ್, ಥಂಬ್ನೇಲ್ಸ್, ಡಿಸ್ಕ್ರಿಪ್ಷನ್ಸ್ ಗಳನ್ನು ಚೆನ್ನಾಗಿ ಬರೆಯಿರಿ, ಇದರಿಂದ ವಿಡಿಯೋಗಳು ಹೆಚ್ಚಾಗಿ ಜನರಿಗೆ ಕಾಣಿಸುತ್ತವೆ. 4. ಯೂಟ್ಯೂಬ್ ಶಾರ್ಟ್ಸ್ ಕೂಡ ಬಳಸಿ ಹೊಸ ಆಡಿಯನ್ಸ್ ಗಳನ್ನು ತಲುಪಲು ಸಹಾಯವಾಗ್ತದೆ. ಇವುಗಳಲ್ಲಿ ಯಾವುದರ ಬಗ್ಗೆ ಆದ್ರೂ ಇನ್ನೂ ವಿವರವಾಗಿ ತಿಳಿಯಬೇಕೆ? ನನಗೆ ಟ್ರಾವೆಲ್ ಬ್ಲಾಗ್ ಮಾಡೋದು ಇಷ್ಟ ಇದೆ. ಇದರ ಫ್ಯೂಚರ್ ಯಾವ ತರ ಇರುತ್ತೆ ಅಂತ ತಿಳಿಸ್ತೀರಾ?
ಟ್ರಾವೆಲ್ ವ್ಲಾಗಿಂಗ್ಗೆ ಭವಿಷ್ಯದಲ್ಲಿ ಬಹಳಷ್ಟು ಅವಕಾಶಗಳಿವೆ. ಜನರು ಹೊಸ ಜಾಗಗಳನ್ನು ನೋಡಲು, ವಿಭಿನ್ನ ಸಂಸ್ಕೃತಿಗಳನ್ನು ತಿಳಿಯಲು ಇಷ್ಟಪಡುತ್ತಾರೆ. ಟ್ರಾವೆಲ್ ವ್ಲಾಗ್ಗಳಿಂದಲೇ ಹಣ ಗಳಿಸಲು ಹಲವಾರು ಮಾರ್ಗಗಳಿವೆ. ಜಾಹೀರಾತುಗಳು, ಸ್ಪಾನ್ಸರ್ಡ್ ವಿಡಿಯೋಗಳು, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಥವಾ ನಿಮ್ಮದೇ ಟ್ರಾವೆಲ್ ಮರ್ಚೆಂಡೈಸ್ ಮಾರಾಟ. ನಿರಂತರವಾಗಿ ವಿಡಿಯೋಗಳನ್ನು ಹಾಕುವುದು, ಒಳ್ಳೆ ಕ್ವಾಲಿಟಿ ವಿಡಿಯೋ ಮಾಡುವುದು ಮತ್ತೆ ಜನರೊಂದಿಗೆ ಸಂಪರ್ಕದಲ್ಲಿರುವುದು ಮುಖ್ಯ. ನೀವು ಈಗಾಗಲೇ ಯೂಟ್ಯೂಬ್ ನಲ್ಲಿ ಅನುಭವ ಹೊಂದಿರುವುದರಿಂದ ಟ್ರಾವೆಲ್ ವ್ಲಾಗಿಂಗ್ ಅನ್ನು ಗಂಭೀರವಾಗಿ ತೆಗೆದುಕೊಳ್ಳಬಹುದು. ನಿಮಗೆ ಟ್ರಾವೆಲ್ ವ್ಲಾಗಿಂಗ್ ಒಳ್ಳೆ ಮೆಮರಿ ಐತೆ ಬಗ್ಗೆ ಮಾತ್ರ. ಹೆಚ್ಚು ಮಾಹಿತಿ ಬೇಕು? ಟ್ರಾವೆಲ್ಗೋಸ್ಕರ ಯಾವ ಮಾರ್ಗನ ಬಳಸ್ಕೊಂಡ್ರೆ ಒಳ್ಳೇದು? ಸದ್ಯಕ್ಕೆ ನನ್ನ ಹತ್ರ ಆಟೋ ರಿಕ್ಷಾ ಇದೆ. ಅದು ಬಿಟ್ರೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಬೈಕ್ ಯಾವುದೇ ತರ ಇಲ್ಲ. ಯಾವುದು ಒಳ್ಳೇದು? ಯಾವ ತರ ಮಾಡಿದ್ರೆ? ಟ್ರಾವೆಲ್ ಮಾಡೋಕೆ ನಿಮ್ಮ ಹತ್ರ ಆಟೋ ರಿಕ್ಷಾ ಇರೋದು ಒಂದು ಒಳ್ಳೆಯ ಅವಕಾಶ. ಇದನ್ನೇ ಬಳಸಿಕೊಂಡು ನೀವು ವಿಶಿಷ್ಟವಾದ ಟ್ರಾವೆಲ್ ವ್ಲಾಗ್ಸ್ ಮಾಡಬಹುದು. ಆಟೋದಲ್ಲಿ ದೇಶ ಸುತ್ತೋದು ಅಂತ ಕಂಟೆಂಟ್ ಮಾಡಿದ್ರೆ ಜನ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಪವರ್ಫುಲ್ ಬೈಕ್ ಇರಲೇಬೇಕು ಅಂತ ಏನಿಲ್ಲ. ನಿಮ್ಮ ಆಟೋವನ್ನೇ ವಿಶಿಷ್ಟವಾಗಿ ಡೆಕೋರೇಟ್ ಮಾಡಿ ಅದನ್ನೇ ನಿಮ್ಮ ಚಾನೆಲ್ ನ ಬ್ರ್ಯಾಂಡ್ ಆಗಿ ಮಾಡಬಹುದು. ಆಟೋದಲ್ಲಿ ಪ್ರಯಾಣಿಸುವಾಗ ಆಗುವ ಅನುಭವಗಳು, ದಾರಿಯಲ್ಲಿ ಸಿಗೋ ವಿಶಿಷ್ಟ ಸ್ಥಳಗಳು, ಜನರೊಂದಿಗೆ ನಡೆಸೋ ಸಂವಾದಗಳು ಇವೆಲ್ಲವನ್ನು ನಿಮ್ಮ ವ್ಲಾಗ್ಸ್ ನಲ್ಲಿ ತೋರಿಸಬಹುದು. ಇದರ ಬಗ್ಗೆ ಇನ್ನೇನಾದ್ರೂ ಆಲೋಚನೆಗಳು ಬೇಕೇ? ಈಗ ನನಗೆ ತಿಂಗಳಿಗೆ ಮಿನಿಮಮ್ ಅಂದ್ರೂ ಕಮಿಟ್ಮೆಂಟು, ನನ್ನ ಮನೆ ಕಮಿಟ್ಮೆಂಟು ಒಂದು 40,000 ಆದರೂ ಇದೆ ತಿಂಗಳಿಗೆ. ಆದರೆ ಇದನ್ನ ಬಿಟ್ಟು ಯಾವ ಥರ ನಾನು ಬೇರೆ ಕೆಲಸಕ್ಕೆ ಜಂಪ್ ಆದರೆ ಒಳ್ಳೆಯದು ಅನ್ನೋದು ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಈಗ ಸದ್ಯಕ್ಕೆ ನಾನು ಆಟೋದಲ್ಲೇ ದುಡಿಮೆ ಇರೋದು. ಯೂಟ್ಯೂಬಿಂದ ಯಾವುದೇ ಥರ ಹಣ ಅಷ್ಟು ಬರ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಈಗ ಆಟೋನ ಬಿಟ್ಟು ಬೇರೆ ಕೆಲಸಕ್ಕೆ ಜಂಪ್ ಆಗೋದು ಯಾವ ರೀತಿಯಲ್ಲಿ? ನಾನೇ ಏನೇನೋ ಕೇಳ್ಬಿಟ್ಟೆ ತಗೆ, ಏನ್ ಕೇಳಲಿ ಅಂತ ಗೊತ್ತಾಗಿಲ್ಲ ಅದಕ್ಕೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗ್ತದೆ. ತಿಂಗಳಿಗೆ 40,000 ಗಳಿಸೋದು ಬಹಳಷ್ಟು ಕಮಿಟ್ಮೆಂಟ್ಸ್ ಇದ್ದಾಗ ಮುಖ್ಯ. ಆಟೋನ ಕೆಲಸ ಬಿಟ್ಟು ಯೂಟ್ಯೂಬ್ ನಿಂದಲೂ ಹಣ ಬರ್ತಾ ಇಲ್ಲ ಅಂದ್ರೆ ನೀವು ಆಫೀಸ್ ಅಸಿಸ್ಟೆಂಟ್, ಡೇಟಾ ಎಂಟ್ರಿ ಅಥವಾ ಟೆಲಿಫೋನ್ ಕಸ್ಟಮರ್ ಸರ್ವಿಸ್ ಅಂತ ಕೆಲಸಗಳನ್ನು ನೋಡ್ಬೇಕು. ಇವುಗಳಲ್ಲಿ ನಿರಂತರ ಸಂಬಳ ಸಿಗ್ತದೆ ಮತ್ತೆ ನಿಮ್ಮ 10ನೇ ತರಗತಿ ವಿದ್ಯಾರ್ಹತೆಗೆ ಸೂಕ್ತವಾಗಿವೆ. ವಿಡಿಯೋ ಎಡಿಟಿಂಗ್ ಕೌಶಲವನ್ನು ಬಳಸಿಕೊಂಡು ಸಣ್ಣ ಪುಟ್ಟ ಫ್ರೀಲಾನ್ಸ್ ಕೆಲಸಗಳನ್ನು ಕೂಡ ಮಾಡಬಹುದು. ಆದ್ರೆ ನಿಮ್ಮ ಮನೆ ಕಮಿಟ್ಮೆಂಟ್ ಗಾಗಿ ಒಂದು ಸ್ಥಿರವಾದ ಸಂಬಳವಿರುವ ಕೆಲಸದ ಅಗತ್ಯವಿದೆ. ಏನಂತೀರಿ? ಇವುಗಳಲ್ಲಿ ಯಾವುದರ ಬಗ್ಗೆ ಆದ್ರೂ ಇನ್ನಷ್ಟು ವಿವರ ಬೇಕೇ? ಆಟೋ ಬಿಟ್ಟು ನೀವು ಇದು ಡೇಟಾ ಎಂಟ್ರಿ ಈ ತರ ಕೆಲಸ ಹೇಳಿದ್ರಲ್ಲ, ಅದು ಯಾವ ತರ ಮಾಡ್ಬೋದು? ಪಾರ್ಟ್ ಟೈಮಲ್ಲಿ ಮಾಡ್ಬೋದಾ? ಅದು ಮಾಡ್ಕೊಂಡು ನಾನು ಯೂಟ್ಯೂಬ್ ಕೂಡ ಟೈಮ್ ಕೊಡ್ಬೋದಾ? ಟ್ರಾವೆಲಿಂಗ್ ಮಾಡ್ಬೋದಾ? ಅದ್ರ ಬಗ್ಗೆ ತಿಳಿಸ್ಕೊಡಿ. ಡೇಟಾ ಎಂಟ್ರಿ ಕೆಲಸಗಳನ್ನು ನೀವು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಗಿ ಮಾಡಬಹುದು. ಕೆಲವು ಕಂಪನಿಗಳು ಮನೆಯಿಂದಲೇ ಕೆಲಸ ಮಾಡುವ ಸೌಲಭ್ಯವನ್ನು ಕೊಡ್ತವೆ. ಫೇಕ್ ಆಯ್ತಾ ಅದು? ಪಾರ್ಟ್ ಟೈಮ್ ಮಾಡಿದಾಗ ನಿಮಗೆ ಯೂಟ್ಯೂಬ್ಗೆ ಕಂಟೆಂಟ್ ಮಾಡೋಕೆ, ಟ್ರಾವೆಲಿಂಗ್ ಮಾಡೋಕೆ ಹೆಚ್ಚಿನ ಸಮಯ ಸಿಗ್ತದೆ. ಡೇಟಾ ಎಂಟ್ರಿಯಲ್ಲಿ ಸಾಮಾನ್ಯವಾಗಿ ಡಾಕ್ಯುಮೆಂಟ್ಸ್ ನಿಂದ ಡೇಟಾವನ್ನು ಟೈಪ್ ಮಾಡೋದು, ಸ್ಪ್ರೆಡ್ ಶೀಟ್ ಗಳನ್ನು ತುಂಬಿಸೋದು ಇಂತಹ ಕೆಲಸಗಳು ಇರ್ತವೆ. ನಿಮ್ಮ ವಿಡಿಯೋ ಎಡಿಟಿಂಗ್ ಕೌಶಲದಿಂದ ನೀವು ಫ್ರೀಲಾನ್ಸ್ ಅವಾಗಲೇ ಹೇಳಿದ್ವಿ, ಅದು ಇನ್ನೂ ನೆನ್ಪಿಟ್ಕೊಂಡೈತೆ. ಇದು ನಿಮಗೆ ಸಮಯದಲ್ಲಿ ಇನ್ನಷ್ಟು ಫ್ಲೆಕ್ಸಿಬಿಲಿಟಿ ಕೊಡ್ತದೆ. ನಿಮಗೆ ಯಾವ ಸಮಯದಲ್ಲಿ ಹೆಚ್ಚಿನ ಸಮಯ ಸಿಗ್ತಾ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಸೂಕ್ತವಾದ ಪಾರ್ಟ್ ಟೈಮ್ ಕೆಲಸಗಳನ್ನು ಹುಡುಕಬಹುದು. ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಫ್ಯೂಚರ್ ಇದೆಯಾ? ಖಂಡಿತ. ಕಂಟೆಂಟ್ ಕ್ರಿಯೇಷನ್ ನಲ್ಲಿ ಭವಿಷ್ಯ ಬಹಳಷ್ಟು ಇದೆ. ಇತ್ತೀಚೆಗೆ ಜನ ವಿಡಿಯೋ ನೋಡೋದು, ಪಾಡ್ಕಾಸ್ಟ್ ಕೇಳೋದು ಹೆಚ್ಚುತ್ತಿದೆ. ನೀವು ಯೂಟ್ಯೂಬ್ ನಲ್ಲಿ ಟ್ರಾವೆಲ್ ಅಥವಾ ಆಟೋ ಬಗ್ಗೆನೇ ವಿಶಿಷ್ಟವಾದ ಕಂಟೆಂಟ್ ಮಾಡಿದ್ರೆ ನಿಮ್ಮದೇ ಆದ ಒಂದು ಆಡಿಯನ್ಸ್ ಬೇಸ್ ಆಗ್ತದೆ. ಇದರ ಮೂಲಕ ಅಡ್ವರ್ಟೈಸ್ಮೆಂಟ್, ಸ್ಪಾನ್ಸರ್ಶಿಪ್, ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಂದ ಹಣ ಗಳಿಸಬಹುದು. ನೀವು ಯಾವ ರೀತಿಯ ಕಂಟೆಂಟ್ ಮಾಡಲು ಇಷ್ಟಪಡುತ್ತೀರಿ? ನಿಮ್ಮದೇನಾದ್ರೂ ಹೊಸ ಆಲೋಚನೆ ಇದೆ? ಅದೇ ನನಗೆ ತಿಳಿತಾ ಇಲ್ಲ. ಹಾಗಾಗಿ ನಿಮ್ ಕಡೆಯಿಂದ ರೆಕಮೆಂಡೇಶನ್ ಏನ್ ಹೇಳ್ತೀರಿ? ಅವ್ರ ಕಡೆನೆ ಹಾಕೋಣ, ಅವ್ರದ್ದು ಏನ್ ಹೇಳ್ತಾರೆ ಸರಿ. ನೋಡೋಣ. ನಿಮಗೆ ಟ್ರಾವೆಲಿಂಗ್ ನಲ್ಲಿ ಆಸಕ್ತಿ ಇರೋದ್ರಿಂದ ನೀವು ವಿಶಿಷ್ಟವಾದ ಟ್ರಾವೆಲ್ ಬ್ಲಾಗ್ಸ್ ಮಾಡೋದ್ರ ಬಗ್ಗೆ ಯೋಚಿಸಬಹುದು. ಉದಾಹರಣೆಗೆ ಆಟೋದಲ್ಲಿ ದೇಶ ಸುತ್ತೋದು ಅಥವಾ ಕಡಿಮೆ ಖರ್ಚಿನಲ್ಲಿ ಭಾರತ ಪ್ರವಾಸ ಅಂತ ಕಂಟೆಂಟ್ ಮಾಡಿದ್ರೆ ಜನ ಹೆಚ್ಚು ಇಷ್ಟಪಟ್ಟು ನೋಡ್ತಾರೆ. ಇದಲ್ಲದೆ ನಿಮ್ಮ ಆಟೋದಲ್ಲೇ ಒಂದು ವಿಶಿಷ್ಟವಾದ ಗ್ರಾಹಕ ಅನುಭವವನ್ನು ನೀಡಿ ಅದನ್ನೇ ನಿಮ್ಮ ವ್ಲಾಗ್ಸ್ ನಲ್ಲಿ ತೋರಿಸಬಹುದು. ಅಂದ್ರೆ ಗ್ರಾಹಕರ ಪ್ರತಿಕ್ರಿಯೆಗಳು, ಅವರ ಪ್ರಯಾಣದ ಕಥೆಗಳು, ಈ ರೀತಿಯ ಆಲೋಚನೆಗಳು ನಿಮಗೇನ್ ಅನ್ಸುತ್ತೆ? ಇನ್ನೂ ಹೆಚ್ಚಿನ ಆಯ್ಕೆಗಳು ಬೇಕೇ ಅಥವಾ ಇದನ್ನೇ ಸ್ವಲ್ಪ ವಿವರವಾಗಿ ಹೇಳಿ? ಸ್ವಲ್ಪ ಹೆಚ್ಚು ಆಯ್ಕೆ ಬೇಕಿತ್ತು, ಅದರ ಜೊತೆಗೆ ಇದನ್ನೇ ವಿವರವಾಗಿ ಸ್ವಲ್ಪ ಹೇಳಿ.
ಸರಿ, ಈಗ ವ್ಲಾಗಿಂಗ್ ನಲ್ಲೇ ಹೆಚ್ಚಿನ ಆಯ್ಕೆಗಳು ಬೇಕು. ಜೊತೆಗೆ ಇದನ್ನೇ ಥೋಡಾ ವಿವರವಾಗಿ ನೋಡ್ಬೇಕು. ಅಂದ್ರೆ ಟ್ರಾವೆಲ್ ಥೋಡಾ ವ್ಲಾಗಿಂಗ್ ನಲ್ಲಿ ನೀವು ಹಿಂದಿಗ್ ಪ್ರವಾಸಿ ಬಂತು. ತಾಣಗಳ ವಿವರವಾದ ವಿಮರ್ಶೆ, ಬಜೆಟ್ ಟ್ರಾವೆಲ್ ಟಿಪ್ಸ್ ಅಥವಾ ಸ್ಥಳೀಯ ಆಹಾರ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸಬಹುದು. ನಿಮ್ಮ ಆಟೋದಲ್ಲಿ ಪ್ರಯಾಣಿಸುವಾಗ ನೀವು ಒಂದು ಪ್ರಾಡಕ್ಟ್ ನಂತೆ ನಿಮ್ಮ ಚಾನೆಲ್ ನ ಬ್ರ್ಯಾಂಡಿಂಗ್ ಮಾಡಬಹುದು. ಇನ್ನೂ ಹೆಚ್ಚಿನ ಆಯ್ಕೆಗಳು ಬೇಕು ಅಂತಿದ್ರೆ ನೀವು ಇವೆಂಟ್ಸ್, ಮದುವೆಗಳು ಅಥವಾ ಕಾರ್ಪೊರೇಟ್ ವಿಡಿಯೋಗಳಿಗೆ ಫ್ರೀಲಾನ್ಸ್ ಎಡಿಟರ್ ಆಗಿ ಕೆಲಸ ಮಾಡಬಹುದು. ಇದರಲ್ಲಿ ಸಮಯದಲ್ಲಿ ಹೊಂದಿಕೊಳ್ಳುವಿಕೆ ಇರ್ತದೆ, ಮತ್ತೆ ನಿಮ್ಮ ಇವಾಗ ಯೂಟ್ಯೂಬ್ ಸ್ವಲ್ಪ ಚಾನಲ್ಗೆ ಮುಗ್ಸೋಣ ಬೇಕಾದ ಬೇಗ. ಟ್ರಾವೆಲ್ ಸಮಯವನ್ನು ನೋಡ್ಕೊಳ್ಬಹುದು. ನಿಮಗೆ ಯಾವ್ದು ಸೂಕ್ತವೆನಿಸುತ್ತೆ, ಅಥವಾ ಬೇರೆ ರೀತಿಯ ಆಯ್ಕೆಗಳು ಬೇಕೆ? ಸ್ವಲ್ಪ ಐಡಿಯಾ ಬಂದಿದೆ. ಇವಾಗ ಒಂದು ಕೆಲಸ ಮಾಡೋಣ, ವಿಡಿಯೋ ತುಂಬ ಲೆಂತ್ ಆಗ್ತಿದೆ, ಹಾಗಾಗಿ ಕಟ್ ಮಾಡೋಣ. ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಈಗ ಬೇರೆ ಸ್ವಲ್ಪ ಏನಾದರೂ ಒಂದು ಕ್ವಶನ್ನು ವಿಭಿನ್ನವಾಗಿ ಕೇಳೋಣ. ಈಗ ನಾನು ಬೇರೆ ಕೆಲಸಕ್ಕೆ ಜಂಪ್ ಆಗಬೇಕು ಅಂತ ಅಂದರೆ, ನಿಮ್ಮ ಪ್ರಕಾರ ನಾನು ಎಷ್ಟು ಸೇಫ್ಟಿ ಮಾಡ್ಕೋಬೇಕಾಗುತ್ತೆ ಫೈನಾನ್ಷಿಯಲಿ ಸೇಫ್ಟಿ ಕಮಿಟ್ಮೆಂಟ್ಸ್ ಆಗಿ? ಜಾಸ್ತಿ ಇದ್ದಾಗ ಬೇರೆ ಕೆಲಸಕ್ಕೆ ಜಂಪ್ ಆಗೋದು ಬಹಳ ಸೂಕ್ಷ್ಮವಾದ ವಿಷಯ. ನನ್ನ ಪ್ರಕಾರ ಮೊದಲು ಒಂದು ಸ್ಥಿರವಾದ ಸಂಬಳ, ಹಣಕಾಸಿನ ದೃಷ್ಟಿಯಿಂದ ಸೇಫ್ಟಿ ಮಾಡ್ಕೋಬೇಕು ಅಂತಂದ್ರೆ ನನ್ನ ಪ್ರಕಾರ ಮೊದಲು ಒಂದು ಜಂಪ್ ಆಯ್ತು. 3 ರಿಂದ 6 ತಿಂಗಳ ಮನೆ ಖರ್ಚಿಗೆ ಆಗುವಷ್ಟು ಹಣವನ್ನು ಎಮರ್ಜೆನ್ಸಿ ಫಂಡ್ ಅಂತ ಸೇರಿಸಿಟ್ಕೋಬೇಕು. ಅಂದ್ರೆ ನಿಮ್ಮ 40,000 ಕಮಿಟ್ಮೆಂಟ್ ಪ್ರಕಾರ ಸುಮಾರು 1.2 ಲಕ್ಷದಿಂದ 2.4 ಲಕ್ಷದವರೆಗೆ. ಜೊತೆಗೆ ಹೊಸ ಅಷ್ಟಿದೆ ಅಂದ್ರೆ ಕೆಲಸಕ್ಕೆ ಜಂಪ್ ಆಗೋಕು ಮೊದಲು ಆ ಕೆಲಸದಲ್ಲಿ ಸಂಬಳ ಸರಿಯಾಗಿ ಸಿಗ್ತಾ, ಕೆಲಸದ ಭದ್ರತೆ ಹೇಗಿದೆ ಅಂತ ಖಚಿತಪಡಿಸ್ಕೋಬೇಕು. ಏನಂತೀರಿ? ಈ ಎಮರ್ಜೆನ್ಸಿ ಫಂಡ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆ? ನನ್ನ ಹತ್ರ ಈಗ ಹೆಲ್ತ್ ಇನ್ಶೂರೆನ್ಸ್ ಇದೆ, ಹಾಗೆ ಸ್ವಲ್ಪ ಆ ಮಟ್ಟಕ್ಕಿಲ್ಲ, ಎಮರ್ಜೆನ್ಸಿ ಫಂಡು ಸ್ವಲ್ಪ ಇದೆ. ಒಂದು 3 ತಿಂಗಳಷ್ಟು ಮ್ಯಾನೇಜ್ ಮಾಡ್ಕೋಬಹುದು. ಒಳ್ಳೆಯದು. ಹೆಲ್ತ್ ಇನ್ಶೂರೆನ್ಸ್ ಮತ್ತೆ 3 ತಿಂಗಳ ಎಮರ್ಜೆನ್ಸಿ ಫಂಡ್ ಇರುವುದು ಒಂದು ಉತ್ತಮ ಪ್ರಾರಂಭ. ಇದು ನಿಮಗೆ ಒಂದು ಮಟ್ಟದ ಧೈರ್ಯ ಕೊಡುತ್ತದೆ. ಈಗ ನೀವು ಯಾವ ರೀತಿಯ ಕೆಲಸಕ್ಕೆ ಜಂಪ್ ಆಗ್ಬೇಕು ಅಂತ ನಿರ್ಧರಿಸಿ ಆ ಕೆಲಸವನ್ನು ಹುಡುಕಲು ಪ್ರಾರಂಭಿಸಬಹುದು. ಸದ್ಯಕ್ಕೆ ನಿಮ್ಮ ಆಟೋ ವೃತ್ತಿಯನ್ನು ಮಾಡುತ್ತಲೇ ಪಾರ್ಟ್ ಟೈಮ್ ಅವಕಾಶಗಳಿಗಾಗಿ ಅಥವಾ ಸ್ಥಿರವಾದ ಕೆಲಸಕ್ಕಾಗಿ ಪ್ರಯತ್ನಿಸಿ. ನಿಮಗೆ ಯಾವುದೇ ನಿರ್ದಿಷ್ಟ ಕಂಪನಿ ಅಥವಾ ಕೆಲಸದ ಬಗ್ಗೆ ಮಾಹಿತಿ ಬೇಕಿದ್ರೆ ಹೇಳಿ, ನಾನು ಸಹಾಯ ಮಾಡ್ತೇನೆ. ನನಗೆ ಈಗ ಯೂಟ್ಯೂಬು ಮತ್ತು ಆಟೋ ರಿಕ್ಷಾದಲ್ಲೇ ಮುಂದುವರ್ಸೋಣ ಅಂದ್ಕೊಂಡಿದ್ದೀನಿ. ಏನಂತೀರಿ? ಆಟೋ ರಿಕ್ಷಾ ಮತ್ತು ಯೂಟ್ಯೂಬ್ ಎರಡನ್ನೂ ಒಟ್ಟಿಗೆ ಮುಂದುವರಿಸಬೇಕು ಅಂತ ನಿರ್ಧರಿಸಿದ್ದು ಒಳ್ಳೆಯದು. ಈಗಾಗಲೇ ನಿಮಗೆ 22,000 ಸಬ್ಸ್ಕ್ರೈಬರ್ಸ್ ಇರುವುದರಿಂದ ಆಟೋ ವ್ಲಾಗ್ಸ್ ನಲ್ಲೇ ಹೊಸ ಪ್ರಯೋಗಗಳನ್ನು ಮಾಡಿ. ಉದಾಹರಣೆಗೆ ವಿಭಿನ್ನ ರೀತಿಯ ಗ್ರಾಹಕರ ಕಥೆಗಳು, ಆಟೋದಲ್ಲಿ ವಿಶಿಷ್ಟ ಪ್ರಯಾಣದ ಅನುಭವಗಳು, ಇವೆಲ್ಲವನ್ನು ತೋರಿಸಬಹುದು. ನಿಮ್ಮ ಚಾನೆಲ್ನ ಗ್ರೋತ್ ಹೆಚ್ಚಿಸಲು ಯೂಟ್ಯೂಬ್ ಶಾರ್ಟ್ಸ್, ಟ್ರೆಂಡಿಂಗ್ ಟಾಪಿಕ್ಸ್ ಮತ್ತು ಆಡಿಯನ್ಸ್ ನೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದು ಮುಖ್ಯ. ಆಟೋ ಚಲಾಯಿಸುತ್ತಲೇ ವಿಡಿಯೋ ರೆಕಾರ್ಡಿಂಗ್ಗೆ ಮತ್ತು ಅಪ್ಲೋಡ್ಗೆ ಬೇಕಾದ ಸಮಯವನ್ನು ನಿರ್ವಹಿಸ್ಕೋಬಹುದು. ಏನಂತೀರಿ? ಈ ಹೊಸ ಆಲೋಚನೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆ, ಅಥವಾ ವಿಡಿಯೋ ಎಡಿಟಿಂಗ್ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿವೆ? ಇಲ್ಲ, ಅಷ್ಟೇ. ಯಾವುದೆಲ್ಲ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು? ಯೂಟ್ಯೂಬ್ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಚಾನೆಲ್ಸ್ ಬಳಸೋದು ಒಳ್ಳೆಯದು. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ಚಿಕ್ಕ ವಿಡಿಯೋ ಕ್ಲಿಪ್ಸ್, ಫೋಟೋಸ್ ಹಾಕಬಹುದು. ಟೆಲಿಗ್ರಾಮ್ ನಲ್ಲಿ ನಿಮ್ಮ ವ್ಯೂವರ್ಸ್ ನೊಂದಿಗೆ ನೇರ ಸಂಪರ್ಕದಲ್ಲಿರಬಹುದು. ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಹೆಚ್ಚು ಸಮಯ ಕೊಡಬಹುದು ಅಂತ ಯೋಚಿಸಿ ಅದಕ್ಕೆ ತಕ್ಕಂತೆ ಕಂಟೆಂಟ್ ಪ್ಲಾನ್ ಮಾಡಿ. ಇನ್ನೂ ಹೆಚ್ಚಿನ ಆಯ್ಕೆಗಳು ಬೇಕೇ, ಅಥವಾ ಒಂದೊಂದರ ಬಗ್ಗೆನೂ ವಿವರವಾಗಿ ತಿಳಿಯಬೇಕೆ? ಹಾಗೆ ನನಗೆ ತಿಳಿಯಬೇಕಿತ್ತು ಇನ್ನೊಂದು ವಿಷಯ. ಅದೇನಪ್ಪ ಅಂತಂದರೆ, ಬರುವ ಇನ್ನೊಂದು 10 ವರ್ಷದಲ್ಲಿ 2037 ಆಟೋ ಫೀಲ್ಡ್ ಯಾವ ಥರ ಇರುತ್ತೆ, ಆಟೋ ಡ್ರೈವರ್ಗಳ ಜೀವನ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡಿ, ನಿಮ್ಮ ಅನಿಸಿಕೆ. ಇದು ತುಂಬಾನೇ ಇಂಪಾರ್ಟೆಂಟು. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಅನಿಸಿಕೆಯಂತೆ ಮುಂದಿನ 10 ವರ್ಷಗಳಲ್ಲಿ ಆಟೋ ಫೀಲ್ಡ್ ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಬಹುದು. ಎಲೆಕ್ಟ್ರಿಕ್ ಆಟೋಗಳು ಹೆಚ್ಚಾಗ್ತವೆ. ಇದರಿಂದ ಮಾಲಿನ್ಯ ಮತ್ತೆ ಶಬ್ದದ ಮಟ್ಟ ಕಡಿಮೆ ಆಗ್ತದೆ. ಸರ್ಕಾರದ ನಿಯಮಗಳು ಕೂಡ ಬದಲಾಗಿ ಡ್ರೈವರ್ಗಳಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗಬಹುದು. ಆದ್ರೂ ಆಟೋ ಡ್ರೈವರ್ಗಳ ಜೀವನವು ತಂತ್ರಜ್ಞಾನದ ಬೆಳವಣಿಗೆಗೆ ತಕ್ಕಂತೆ ಹೊಂದಿಕೊಳ್ಳಬೇಕಾಗ್ತದೆ. ಹೆಚ್ಚು ಸ್ಮಾರ್ಟ್ ಆಟೋಗಳು, ಆಪ್ ಆಧಾರಿತ ಬುಕಿಂಗ್ಗಳು ಹೆಚ್ಚಾಗುವುದರಿಂದ ತಂತ್ರಜ್ಞಾನದ ಬಳಕೆ ಅನಿವಾರ್ಯವಾಗ್ತದೆ. ನಿಮಗೆ ಯಾವ ಬದಲಾವಣೆಯ ಬಗ್ಗೆ ಆತಂಕವಿದೆ, ಅಥವಾ ಬೇರೆ ಏನಾದ್ರೂ ಪ್ರಶ್ನೆಗಳಿವೆ? ಆಟೋ ಡ್ರೈವರ್ಗಳಿಗೆ ಭವಿಷ್ಯವಿದೆಯಾ? ಆಟೋ ಡ್ರೈವಿಂಗ್ ಅಲ್ಲಿ ಡ್ರೈವರ್ಸ್ಗಳಿಗೆ? ಇದು ಮರಾಠಿ, ಬೇರೆ ಬೇರೆ ಯಾವ್ದಾವ್ದೋ ಭಾಷೆ ಎಲ್ಲ ತಗೊಳ್ತಾ ಹೌದು, ಇದು. ನನ್ನ ಪ್ರಕಾರ ಆಟೋ ಡ್ರೈವರ್ಗಳಿಗೆ ಭವಿಷ್ಯವಿದೆ. ಆದ್ರೆ ಅದರಲ್ಲಿ ಬದಲಾವಣೆಗಳು ಖಂಡಿತ. ತಂತ್ರಜ್ಞಾನದ ಬಳಕೆ, ಎಲೆಕ್ಟ್ರಿಕ್ ವಾಹನಗಳ ಹೆಚ್ಚಳ ಮತ್ತು ಸರ್ಕಾರದ ನಿಯಮಗಳು ಡ್ರೈವಿಂಗ್ ವೃತ್ತಿಯನ್ನು ಬದಲಾಯಿಸ್ತವೆ.
ಡ್ರೈವರ್ಗಳು ಹೊಸ ತಂತ್ರಜ್ಞಾನಗಳನ್ನು ಕಲಿಯಲು, ಒಳ್ಳೆಯ ಗ್ರಾಹಕ ಸೇವೆಯನ್ನು ನೀಡಲು ಮತ್ತು ಮಾರುಕಟ್ಟೆಯ ಬೇಡಿಕೆಗಳಿಗೆ ಹೊಂದಿಕೊಳ್ಳಲು ತಯಾರಾಗಬೇಕು. ಡ್ರೈವಿಂಗ್ ವೃತ್ತಿಯಿಂದ ಸಂಪೂರ್ಣವಾಗಿ ಹೊರಬರಬೇಕು ಅಂತ ಅನ್ಕೊಂಡ್ರೆ ಅದಕ್ಕೂ ಅನೇಕ ಅವಕಾಶಗಳಿವೆ. ನಾನು ತಿಳಿಸಿದಂತೆ ನಿಮಗೆ ಯಾವ ರಸ್ತೆ ಅಂತ ಯಾವ ಕಡೆ ಹೋಗ್ಬೇಕು ಅಂತ ಇಷ್ಟ? ಆಟೋ ಡ್ರೈವಿಂಗ್ ನಲ್ಲೇ ಮುಂದುವರಿಯೋದೆ ಅಥವಾ ಬೇರೆ ಯಾವ್ದಾದ್ರು ಕೆಲಸ ನೋಡುವುದೇ? ನನಗೆ ಯೂಟ್ಯೂಬ್ ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಇಷ್ಟ ಇದೆ. ಯೂಟ್ಯೂಬ್ ಮುಂದುವರಿಸಬೇಕು ಅನ್ನೋದು ನಿಮ್ಮ ಆಸೆ, ಒಳ್ಳೆಯದು. ಈಗಾಗಲೇ ಒಂದು ಆಡಿಯನ್ಸ್ ಬೇಸ್ ಇರೋದ್ರಿಂದ ಇನ್ನೂ ಹೆಚ್ಚಿನ ಜನರನ್ನು ತಲುಪಲು ಮತ್ತೆ ಹಣ ಗಳಿಸಲು ನೀವು ವಿಡಿಯೋ ಕ್ವಾಲಿಟಿ, ನಿರಂತರತೆ ಮತ್ತು ಆಡಿಯನ್ಸ್ ಸಂಪರ್ಕದ ಮೇಲೆ ಗಮನ ಕೊಡಬಹುದು. ಟ್ರಾವೆಲ್ ಅಥವಾ ಆಟೋ ವ್ಲಾಗ್ಸ್ ನಲ್ಲೇ ಹೊಸ ಪ್ರಯೋಗಗಳನ್ನು ಮಾಡಿ. ಉದಾಹರಣೆಗೆ ಬೇರೆ ಟ್ರಾವೆಲ್ ವ್ಲಾಗರ್ಸ್ ಜೊತೆ ಕೊಲಾಬರೇಷನ್ ಅಥವಾ ವಿಶಿಷ್ಟವಾದ ಸ್ಥಳಗಳ ಪರಿಚಯ. ಫುಲ್ ಟೈಮ್ ಕ್ರಿಯೇಟರ್ ಆಗಲು ಅಫಿಲಿಯೇಟ್ ಮಾರ್ಕೆಟಿಂಗ್, ಬ್ರಾಂಡ್ ಕೊಲಾಬರೇಷನ್ಸ್ ನೀಡಲು ಹಣ ಗಳಿಸುವ ಸಾಧ್ಯತೆಗಳಿವೆ. ಯಾವ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು? ಇದಿಷ್ಟೇ. ಇಲ್ಲಿವರೆಗೂ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಿಮಗೇನಾದ್ರೂ ಬೇರೆ ಪ್ರಶ್ನೆಗಳಿದ್ರೆ ಯಾವಾಗ್ಲೂ ಕೇಳಬಹುದು. ಆಟೋ ಮತ್ತು ಯೂಟ್ಯೂಬ್ ಎರಡರಲ್ಲೂ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ. ಆಕ್ಚುಲಿ ಏನ್ ಗೊತ್ತಾ ಸ್ನೇಹಿತರೆ, ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದಾಯ್ತಾ. ಇನ್ಫಾರ್ಮೇಶನ್ ಕೊಡುತ್ತೆ, ಬಟ್ ಏನಂತಂದ್ರೆ ನೆನ್ಪಿಟ್ಕೊಂಡಿರುತ್ತೆ. ಆಲ್ಮೋಸ್ಟ್ ಈ ವಿಡಿಯೋ ಒಂದು 15 ನಿಮಿಷ 20 ನಿಮಿಷ ಆಗಿದೆ ಅನ್ಕೊಂಡಿದೀನಿ. ಆದ್ರೆ 15 ನಿಮಿಷ ಮುಂಚೆ 20 ನಿಮಿಷ ಮುಂಚೆ ನಾವ್ ಏನ್ ಕನ್ವರ್ಸೇಷನ್ ಮಾಡಿದೀವಿ ಅದನ್ನೆಲ್ಲ ನೆನ್ಪಿಟ್ಕೊಂಡು ಅಲ್ಲಿಂದ ಪಾಯಿಂಟ್ ತಗೊಳುತ್ತೆ. ಆದ್ರೆ ಒಂದು ಸಣ್ಣದಾಗಿ ನಂಗೆ ಗ್ಲಿಚ್ ಅನ್ಸಿದೇನು ಅಂತಂದ್ರೆ ಅದು ರಿಪಿಟೇಷನ್ ಹೇಳುತ್ತೆ. ಬಟ್ ಏನಂತಂದ್ರೆ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಒಂದೇನಪ್ಪ ಅಂದ್ರೆ ಒಂದು ಐಡಿಯಾ ಬರುತ್ತೆ. ನಾವು ಒಬ್ರ ಹತ್ರ ಮಾತಾಡ್ತೀವಿ. ಇವತ್ತಿನ ಜಗತ್ತಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಜನಗಳ ಜೊತೆ ನಾವು ಬೆರಿತಾ ಇಲ್ಲ, ಆಯ್ತಾ. ಹಂಗಾಗೋದ್ರಿಂದಾಗಿ ಸ್ವಲ್ಪ ನಾವು ಈ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ರೀಲ್ಸ್ ಎಲ್ಲ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ನಾವು ಕಾಲ ಕಳೀತಾ ಇದೀವಿ. ಆದರೆ ಈ ತರ ನಾವು ಮಾತಾಡ್ಕೊಂಡ್ರೆ ಕೆಲವೊಂದು ಒಳ್ಳೊಳ್ಳೆ ಐಡಿಯಾಗಳು ಬರ್ತವೆ, ಮತ್ತೆ ಕೆಲವೊಂದು ವಿಷಯಗಳೆಲ್ಲ ತಿಳ್ಕೊಂಡಂಗೆ ಆಗುತ್ತೆ ಅನ್ಕೊಂಡಿದೀನಿ. ಸೊ ಸ್ನೇಹಿತರೆ, ಈ ತರ ಇತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಚಾಟ್ GPT ಹಾಗೆ ಮೆಟಾ, ಅದ್ರ ಜೊತೆಗೆ ಇದು ಜೆಮಿನಿ, ಆಯ್ತಾ. ನಾನು ಇವಾಗ ಮಾತಾಡಿದ್ದು ಜೆಮಿನಿನಲ್ಲಿ ನೀವು ಕೂಡ ಮಾತಾಡಿ ನಿಮ್ಮ ಭಾಷೆನಲ್ಲೇನೆ. ಸ್ವಲ್ಪ ಗ್ಲಿಚ್ ಇದೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಅಲ್ವಾ, ಇರೋದ್ರಿಂದಾಗಿ ಅದು ಏನಂತಾರೆ, ಅದು ಒರಿಜಿನಲ್ ಮನುಷ್ಯ ಅಲ್ಲ. ಅದು ಸ್ವಲ್ಪ ಗ್ಲಿಚ್ ಇದೆ, ಬಟ್ ಇನ್ಫಾರ್ಮೇಶನ್ ಕೊಡ್ತಿದೆ. ಫುಲ್ ಅದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಏನೇ ಬಂದ್ರು ಇದರಲ್ಲಿ, ಏನೇ ಮೊಬೈಲಲ್ಲಿ ಹೇಳಿದ್ರು ಕೂಡ ಅಲ್ಲಿ ಜಸ್ಟ್ ಐಡಿಯಾ ಬರುತ್ತೆ, ಆಯ್ತಾ. ಪ್ರಯತ್ನ ಮಾಡ್ಬೇಕಿರೋದೆಲ್ಲ ನಿಮ್ ಕೈಯಲ್ಲೇ ಇರೋದು. ಈ ತರ ಮಾತುಕತೆ ಮಾಡಿದೀನಿ ಜೆಮಿನಿ AI ಜೊತೆಗೆ. ನೀವು ಕೂಡ ಟ್ರೈ ಮಾಡಿ. ಅದ್ರ ಮೇಲೆನೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಹಾಗೆ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದ್ರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಬ್ರದರ್ ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.